ಕುರ್ಚಿ ಕಿತ್ತಾಟ ಗೊಂದಲ ಬಗೆಹರಿಕೆಗೆ ಈಗ ಖರ್ಗೆ ಅವರು ಮುಂದಾದ್ರ ಖುದ್ದು ಅಖಾಡಕ್ಕೆ ಈಗ ಎಐಸಿ ಅಧ್ಯಕ್ಷ ಖರ್ಗೆ ಅವರು ಇಳಿದ್ರ ಅಂತ ನಾಳೆ ಖರ್ಗೆ ಭೇಟಿಗೆ ಟೈಮ್ ಅನ್ನ ಮುಖ್ಯಮಂತ್ರಿಗಳು ಕೂಡ ಕೇಳಿದ್ದಾರೆ. ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಅವರು. ಸಿಎಂ ಭೇಟಿಗೂ ಮುನ್ನ ಡಿಕೆ ಬ್ರದರ್ಸ್ ಖರ್ಗೆ ಅವರು ತುರ್ತು ಬುಲಾವನ್ನ ಕೊಟ್ಟಿರೋದು ಫಸ್ಟ್ ಇವ್ರ ಜೊತೆಗೆ ಮಾತನಾಡ್ಬಿಟ್ಟು ಆಮೇಲೆ ಸಿಎಂ ಜೊತೆಗೆ ಮಾತನಾಡೋಣ ಅಂತ. ಪವರ್ ಶೇರಿಂಗ್ ಗೊಂದಲವನ್ನ ಬಗೆಹರಿಸ್ತಾರ ಖರ್ಗೆ ಅವರು. ಸಿಎಂ ಡಿಕೆ ಇಬ್ಬರಿಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡ್ತಾರಾ? ಏನ್ ರವಾನೆ ಮಾಡ್ತಾರೆ? ಅವ್ರು ನೋಡಿದ್ರೆ ನಾನೇ ಇರ್ತೀನಿ, ನಾನೇ ಬಜೆಟ್ ಅನ್ನ ಮಂಡನೆ ಮಾಡ್ತೀನಿ, ನಾನೇ 5 ವರ್ಷನೂ ಇರ್ತೀನಿ ಅಂತ ಅವ್ರು ಹೇಳ್ತಾರೆ. ಈ ಕಡೆಗೆ 5 ವರ್ಷ ಅವರೇ ಇರ್ತೀನಿ ಅಂತ ಅಂದಿದ್ದಾರಲ್ವಾ, ವಿಶ್ ಯು ಆಲ್ ದ ಬೆಸ್ಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ಹೇಗೆ ನಡೆಯುತ್ತೆ ಅಂತಂದ್ರೆ ತಿಕ್ಕಾಟದಲ್ಲಿ ನಡೆಯುತ್ತೆ. ಯಾವ ರೀತಿಯಾಗಿ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಿಯವರೆಗೂ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ದಿದ್ದು ಈಗ ಹೊಂದಾಣಿಕೆ ಇರೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ ಇದು. ಖುದ್ದು ಅಖಾಡಕ್ಕೆ ಈಗ ಎಐಸಿ ಅಧ್ಯಕ್ಷ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅವತ್ತೊಂದಿನ ಹೇಳಿದರು ಯಾರು ಏನು ಮಾತನಾಡಬಾರ್ದು, ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿದರು. ಆದರೆ ಅವತ್ತಿನಿಂದ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಇದ್ರು. ತದನಂತರ ಈಗ ಬಾಯಿ ಮುಚ್ಕೊಂಡಲ್ಲ, ಈಗ ಬಾಯಿ ಓಪನ್ ಆಗಿದೆ, ಕಾಲು ಓಪನ್ ಆಗಿದೆ. ಸೀದಾ ದೆಹಲಿಗೂ ಪ್ರಯಾಣ ಬೆಳೆಸಿದ್ದಾರೆ, ವಾಪಸ್ ಇಲ್ಲೂ ಭೇಟಿ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಸುಖೇಶ್ ಸಂಪರ್ಕಕ್ಕೆ ಮತ್ತೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಒಂದು ಸಂಧಾನವನ್ನ ಮಾಡಲೇಬೇಕಾಗತ್ತೆ ಅಧ್ಯಕ್ಷರು, ಎಐಸಿ ಅಧ್ಯಕ್ಷರು. ಸೊ ಮುಖ್ಯಮಂತ್ರಿಗಳ ಭೇಟಿ ಮುಂಚಿತವಾಗಿಯೇ ಡಿಸಿಎಂ ಅವ್ರನ್ನ ಭೇಟಿ ಮಾಡ್ತಾ ಇರುವಂತದ್ದು ಬಹಳ ಚರ್ಚೆಗಡೆ ಮಾಡಿ ಕೊಡ್ತಾ ಇರೋದು ಇದು. ಖಂಡಿತ ಅರುಣ್, ಯಾಕಂದ್ರೆ ಮೊದಲನೇದಾಗಿ ಈಗ ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋ ಸಹಜವಾದ ಕುತೂಹಲ. ಇಬ್ಬರನ್ನ ಒಟ್ಟಿಗೆ ಕರೆದು ಮಾತಾಡಿಸ್ತಾರ, ಪ್ರತ್ಯೇಕವಾಗಿ ಕರೆದು ಮಾತಾಡಿಸ್ತಾರ, ಎಲ್ಲೋ ರೀತಿಯ ಕುತೂಹಲಗಳು ಸಹಜವಾಗಿ ಇತ್ತು. ಆದ್ರೆ ಎಐಸಿಸಿ ಅಧ್ಯಕ್ಷರು ದೆಹಲಿಯಿಂದ ಹೊರಡುವ ಮುಂಚಿತವಾಗಲು ಸಹಜವಾಗಿ ಇತ್ತು. ಆದ್ರೆ ಎಐಸಿಸಿ ಅಧ್ಯಕ್ಷರು ದೆಹಲಿಯಿಂದ ಹೊರಡುವ ಮುಂಚಿತವಾಗಿ ನಾ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಬಂದು ಭೇಟಿ ಮಾಡಿ ಅನ್ನುವಂಥ ಬುಲಾವನ್ನ ಡಿಕೆ ಸಹೋದರರಿಗೆ ಕಳಿಸಿದ್ದಾರೆ ಅನ್ನುವಂಥದ್ದು. ಆ ಮೂಲಕವಾಗಿ ಪಕ್ಷದ ಅಧ್ಯಕ್ಷರು ಮತ್ತು ಡಿಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಬಳಿ ಮೊದಲು ಒಂದು ಸುತ್ತಿನ ಮಾತುಕತೆ ಆಡಿಕೊಳ್ಳುವಂತ ಸಾಧ್ಯತೆ ಇದೆ. ಆನಂತರ ಮುಖ್ಯಮಂತ್ರಿಗಳ ಜೊತೆ ನಾಳೆ ಮಾತುಕತೆ ಆಡೋದಾದ್ರೆ ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಏನು ವಿಚಾರವನ್ನು ತಲುಪಿಸೋದು ಅಥವಾ ಮುಖ್ಯಮಂತ್ರಿಗಳ ಅಭಿಪ್ರಾಯದ ಮೇರೆಗೆ ಏನು ಅಭಿಪ್ರಾಯವನ್ನ ಹೈಕಮಾಂಡ್ ಭಾಗವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬಹುದು, ಇದು ಕುತೂಹಲ. ಹಾಗಾಗಿ ಡಿಕೆ ಸಹೋದರರ ಜೊತೆಗೆ ಮೊದಲ ಡಿಸ್ಕಷನ್ ಅಂದ್ರೆ ಕೊಟ್ಟ ಮಾತಿನ ವಿಚಾರವನ್ನ ಹೈಕಮಾಂಡ್ ಪ್ರಾಮಿಸ್ ಅನ್ನ ಹೇಗೆ ನಾವು ಸೆಟ್ ಔಟ್ ಮಾಡ್ತೀವಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಅದನ್ನ ಅವ್ರು ಯಾವ ರೀತಿ ಕೂತು ಬಗೆಹರಿಸ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಆ ಕಾರಣಕ್ಕಾಗಿ ಸಹಜವಾದ ಕುತೂಹಲ, ಏನು ತೀರ್ಮಾನವನ್ನ ಕೈಗೊಳ್ತಾರೆ ಅಥವಾ ಏನು ವಿಚಾರವನ್ನ ಚರ್ಚೆ ಮಾಡ್ತಾರೆ, ಅದಕ್ಕೆ ಇವರ ಡಿಮ್ಯಾಂಡ್ ಏನು, ಒಂದು ಡೆಡ್ ಲೈನ್ ಅನ್ನ ಕೊಡ್ತಾರಾ ಅಥವಾ ಗಡುವು ನಿಗದಿ ಮಾಡಿ ಅಲ್ಲಿವರೆಗೆ ಕಾಯಿರಿ ಅನ್ನುವಂಥ ಸೂಚನೆಯನ್ನ ಕೊಡ್ತಾರಾ, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನು ಬೆಳೆಸ್ತದೆ. ಆ ನಂತರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡೋದಾದ್ರೆ ಮುಖ್ಯಮಂತ್ರಿಗಳ ಒಂದು ಷರತ್ತು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲಕಾರಿ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.